ಆಗಸ್ಟ್ 13 ಅಂತಾನೆ ಗುರುವಾರ ಅಖಂಡ ಕರ್ನಾಟಕ ಬಂದ್ಗೆ ಬೆಂಬಲ ನೀಡೋ ಬಗ್ಗೆ ನಾವಿನ್ನೂ ತೀರ್ಮಾನಿಸಿಲ್ಲ. ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಆಮೇಲೆ ಈಗ ಅಖಂಡ ಕರ್ನಾಟಕ ಅಂತ ಅಂದ್ರೆ ಈಗ ಹೌದಪ್ಪ, ಕಾವೇರಿ ಕೊಳ್ಳದ ಜಿಲ್ಲೆಗಳು ಓಕೆ, ನಾವ್ಯಾಕೆ ಮಾಡ್ಬೇಕು? ಕಲಬುರಗಿಯವ್ರು ಹಂಗೆ ಕೇಳ್ತಾರೆ, ಯಾದಗಿರಿಯವ್ರು ಹಂಗೆ ಕೇಳ್ತಾರೆ, ಬೆಳಗಾವಿಯವ್ರು ಹಂಗೆ ಕೇಳ್ತಾರೆ. ಕಾವೇರಿಗೂ ನಮಗೂ ಏನ್ ಸಂಬಂಧ? ನಮ್ಮಲ್ಲಿ ಕಳಸಾ ಬಂಡೂರಿ ಮತ್ತೊಂದು ಹೋರಾಟ ಆದಾಗ ನೀವು ಬೆಂಬಲ ಕೊಟ್ಟಿದ್ರಾ? ನೀವು ಬೆಂಗಳೂರು ಬಂದ್ ಮಾಡಿದ್ರಾ? ಇದು ಸಾಮಾನ್ಯ ಪ್ರಶ್ನೆ ಅವ್ರು ಬಹಳ ಸಂದರ್ಭದಲ್ಲಿ ಕೇಳುವಂಥದ್ದು. ಹಾಗಾಗಿ ಅಖಂಡ ಕರ್ನಾಟಕ ಬಂದ್ ಇದು ಗೊತ್ತಿಲ್ಲ ಅಕಸ್ಮಾತ್ ಇದು ಯಾವ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ. ಹಿಂದೆ ನಡೆದಂತ ಪ್ರತಿಭಟನೆಗಳಲ್ಲೂ ಕೂಡ ಅಖಂಡ ಕರ್ನಾಟಕ ಬಂದ್ ಕಾವೇರಿ ವಿಚಾರವಾಗಿ ಕರೆದಾಗ ಅಂತ ಏನ್ ಬಹಳ ಬೆಂಬಲ ವ್ಯಕ್ತ ಆಗಿದೆ. ಬಟ್ ಈ ಬಾರಿಯೂ ಕೂಡ ಅಖಂಡ ಕರ್ನಾಟಕ ಬಂದ್ಗೆ ಇಲ್ಲಿ ಒತ್ತು ಕೊಡಲಾಗ್ತಾ ಇದೆ. ಅದು ರೂಪುರೇಷೆ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕಿದೆ. ಆಮೇಲೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಪಿಸಿ ರಾವ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅಂದರೆ ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ನಾವು ಇನ್ನೂ ಬೆಂಬಲ ಕೊಡ್ತೀವಿ ಅನ್ನುವಂಥದ್ದನ್ನು ನಿರ್ಧರಿಸಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದು ಸದ್ಯದಲ್ಲಿ ಬರುತ್ತೆ, ನಮ್ಗೆ ಮಾಹಿತಿ ಸಿಗುತ್ತೆ, ನೋಡೋಣ. ಬಟ್ TV9 ಪ್ರತಿನಿಧಿ ಜೊತೆ ಅವ್ರು ಮಾತನಾಡಿದಂಥ ಸಂದರ್ಭದಲ್ಲಿ ನಾವಿನ್ನೂ ಬಂದ್ಗೆ ಬೆಂಬಲನೋ ಮತ್ತೊಂದು ಅದನ್ನು ನಿರ್ಧರಿಸಿಲ್ಲ ಅಂತ ನಾನು ಹೇಳ್ದಂಗೆ ಇಟ್ ಇಸ್ ಟೂ ಅರ್ಲಿ ಟು ಡಿಸೈಡ್. ಯಾಕಂದರೆ ಇನ್ನೂ 13-14 ದಿವಸ ಇದೆ. ಆಮೇಲೆ ಗೊತ್ತಿಲ್ಲ, ಇನ್ನು ಮುಂದೆ ಏನಾದ್ರು ಚೆನ್ನಾಗಿ ಮಳೆ ಬಂದರೆ ಅವತ್ತು ಆ ಬಂದ್ನ ಅವಕಾಶ ಅಥವಾ ಬಂದ್ನ ಅವಶ್ಯಕತೆ ಬೀಳದೇ ಇರ್ಬೋದು. ಆಮೇಲೆ ಹೋಟೆಲ್ನವರು ಪ್ರಮುಖವಾಗಿ ಪಾಪ ಅವರೆಲ್ಲ ಈಗ ಭಾಳ ಆಲ್ರೆಡಿ ಲಾಸಲ್ಲಿದ್ದಾರೆ ಅಂದರೆ ಭಾಳ ಕಷ್ಟ ಅವರಿಗೆ ವ್ಯವಹಾರ ಮಾಡುವಂಥದ್ದು. ಗ್ರೋಸರೀಸ್ ರೇಟ್ ಎಲ್ಲ ನೀವು ಕಳೆದೊಂದು 6-7 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 1 to ಡಬಲ್ ಆಗಿದೆ. ನಂಬರ್ 1 ಹಾಲಿನ ರೇಟು ಕೂಡ ಭಾಳ ಹೆಚ್ಚಾಗ್ತಾ ಇದೆ. ಕಾಫಿಲಿ 2 ರೂಪಾಯಿ ಜಾಸ್ತಿ ಮಾಡಿದ್ರು ಜನ ಕೇಳುವಂಥ ಸಂದರ್ಭ. ಒಂದು ದಿವಸದ ವ್ಯವಹಾರ ಕೂಡ ಅವ್ರಿಗೆ ಭಾಳ ಮುಖ್ಯ. ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಪಿಸಿ ರಾವ್ ಅವರು ಸ್ವತಃ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪಿಸಿ ರಾವ್ ಅವರೇ, ನಿಮ್ಗೆ ಗೊತ್ತಾಗಿರ್ಬೋದು, ವಾಟಾಳ್ ನಾಗರಾಜ್ ಸೇರಿದಾಗೆ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಈಗ ಕರೆ ಕೊಟ್ಟಿದ್ದಾರೆ. ಅವ್ರ ಜೊತೆ ಕೆಲ ಹೋಟೆಲ್ಗೆ ಮಾಲೀಕರು ಕೂಡ ಇದ್ರಂತ ಕಾಣಿಸುತ್ತೆ. ಅವರೆಲ್ಲ ನಾವು ಬಂದ್ಗೆ ಬೆಂಬಲ ಅಂತ ಅಲ್ಲೇ ಹೇಳ್ತಾ ಇದ್ರು. ಬಟ್ ಅಸೋಸಿಯೇಷನ್ನ ನಿರ್ಧಾರ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ? ಇವಾಗ ದಿಢೀರ್ನೆ 13ನೇ ತಾರೀಕು ಬಂದ್ ಅಂತ ಕರೆದಿದ್ದಾರೆ. ಹೌದು, ನಮ್ದು ಪ್ರಪ್ರಥಮವಾಗಿ ಎಸೆನ್ಷಿಯಲ್ ಸರ್ವಿಸ್ ನಮ್ದು. ಟೀಚರು ಕರ್ನಾಟಕದ ಮತ್ತು ಕನ್ನಡಿಗರ ಜಲ, ನೆಲ, ಭಾಷೆ ಈ 3 ವಿಚಾರದಲ್ಲಿ ನಾವು ಖಂಡಿತ ಎಲ್ಲರ ಜೊತೆ ಇದ್ದೇವೆ. ಸ್ವಲ್ಪ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪಿಸಿ ರಾವ್ ಅವರೇ. ನೆಟ್ವರ್ಕ್ ಇಶ್ಯೂನಾ ಪಿಸಿ ರಾವ್ ಅವರೇ? ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಅವ್ರದ್ದು ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ. ಬಟ್ ಅವ್ರು ಅದನ್ನೇ ಕ್ಲೈಮ್ ಮಾಡ್ತಾ ಇರೋದು, ನಮ್ಮದು ಎಸೆನ್ಷಿಯಲ್ ಸರ್ವಿಸ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ವಾಟಾಳ್ ನಾಗರಾಜ್ ಅವ್ರು ಹೇಳೋ ಪ್ರಕಾರವಾಗಿ ಎಸೆನ್ಷಿಯಲ್ ಸರ್ವಿಸಸ್ಗೆಲ್ಲ ನಮ್ಮ ಸಮಸ್ಯೆ ಇಲ್ಲ ಅಂತೀರ. ಹಾಗಾಗಿ ನಮಗೂ ಸಮಸ್ಯೆ ಮಾಡಬಾರ್ದು ಅಂತ ಹೇಳ್ಕೊಂಡು ಅವ್ರು ಕ್ಲೈಮ್ ಮಾಡ್ಬೋದು.